ಶೆಟ್ರೆ ಈಗ ಪಕ್ಕದಲ್ಲಿ ಡೈರೆಕ್ಟ್ರ್ ಇದ್ದಾರೆ, ನೀವು ಡೈರೆಕ್ಟ್ರೆ. ಸೊ ಎಲ್ಲ ಒಂದು ಕಡೆ ಕಥೆಯಲ್ಲಿ ಮೇಕಿಂಗಲ್ಲಿ ನೀವು ಶೂಟಿಂಗ್ ಸೆಟ್ಗೆ ಹೋದಾಗ ಎಲ್ಲ ಒಂಚೂರು ಹಿಂಗೆ ಮಾಡೋಣ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಏನಾದರೂ ಸಜೆಷನ್ ಕೊಟ್ಟಿದ್ದೀಯಾ? ಇಲ್ಲ ಐ ಥಿಂಕ್ ನಾನು ಸಜೆಷನ್ ಕೊಡಲಿಲ್ಲ, ಬಟ್ ನಾನು ಕ್ವಶನ್ ಕೇಳ್ತಾ ಇದ್ದೆ. ಸರ್, ಈ ಡೈಲಾಗ್ ಡೆಲಿವರಿ ಆಗಬೇಕಾದ್ರೆ ಈ ಪಾತ್ರ ಸ್ವಲ್ಪ ಟೋನ್ ಚೇಂಜ್ ಆಗಬಹುದು, ನಾನು ಅದನ್ನು ಈ ಥರ ಮಾಡಿಕೊಂಡ್ರೆ ಅದು ಸರಿ ಆಗ್ಬೋದು ಏನೋ, ನಿಮ್ಗೇನು ಅನಿಸುತ್ತೆ ಅಂತ ಆ ಥರ. ಸೊ ಅವರು ಕೂಡ ತುಂಬ ಓಪನ್ ಇದ್ದರು ಆ ಥರ ಕೊಲಾಬ್ರೇಷನ್ಗಳಿಗೆ. ನಾನು ಯಾವುದೇ ರೀತಿಯ ನಿರ್ದೇಶಕನ ಬ್ರೈನನ್ನು ಇಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗಿಸಿಲ್ಲ. ಇದು ನಾನು ನಟನಾಗಿ ಮಾಡಿದ್ದು. ನಟನಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಡೈರೆಕ್ಟರ್ಗಳ ಜೊತೆ ಕೊಲಾಬ್ರೇಟ್ ಆಗಲೇಬೇಕು, ಅದನ್ನು ಮಾಡ್ತಾ ಇದ್ದೆ ಅಷ್ಟೇ. ಸರ್, ಡೈಲಾಗ್ ಬಗ್ಗೆ ಹೇಳೋದಾದರೆ, ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಸಾಂಗ್ಸ್ಗಳು ಎಲ್ಲೆಲ್ಲಿ ಶೂಟ್ ಆಯಿತು ಅಂತ? ಸಾಂಗ್ಸ್ ನಮ್ಮ ಫಿಲ್ಮಲ್ಲಿ ಇಟ್ಸ್ ನಾಟ್ ಲೈಕ್ ಸಾಂಗ್ ಥರ ಸಿಚುವೇಶನ್ಸ್ ಇಲ್ಲ, ಸಿಚುವೇಶನಿಗೆ ತಕ್ಕಂಗೆ ಬ್ಯಾಕ್ಗ್ರೌಂಡಲ್ಲಿರುತ್ತೆ, ನಿಮಗೆ ಬಂದು ಹೋಗುತ್ತೆ. ಡೈಲಾಗ್ಸು ಎಲ್ಲನೂ ನಿಮಗೆ ಎವ್ರಿ ಮೊಮೆಂಟ್ ಆಫ್ ಡೈಲಾಗ್ಸಲ್ಲಿ ಒಂದು ಪಂಚ್ ಇರುತ್ತೆ, ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಿರುತ್ತೆ, ಕಾಮಿಡಿ ಇರುತ್ತೆ, ಫ್ಯಾನ್ ಮೂಮೆಂಟ್ಸ್ಗಳಿರುತ್ತೆ, ಗೂಸ್ ಬಮ್ ಮೂಮೆಂಟ್ಸ್ಗಳಿರುತ್ತೆ, ಒಳ್ಳೆ ಫ್ಯಾಮಿಲಿ ಮೂಮೆಂಟ್ಸ್ ಇರುತ್ತೆ. ಯು ವಿಲ್ ಹ್ಯಾವ್ ಗುಡ್ ಮೂಮೆಂಟ್ಸ್ ಅಬೌಟ್ ಲವ್, ಲೈಫ್, ಲಾರ್ಜರ್ ದೆನ್ ಲೈಫ್. ಸೊ ಎಲ್ಲವೂ ಪ್ಯಾಕೇಜ್ ಈ ಸಿನಿಮಾದಲ್ಲಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥ ವಿಚಾರ ಇದೆ. ಅಬೌವ್ 40, ಅಬೌವ್ 60 ಅವ್ರಿಗೆ ತುಂಬ ಇಷ್ಟ ಆಗೋಂಥ ವಿಚಾರ ಇದೆ. ಯಂಗ್ಸ್ಟರ್ಸ್ಗೆ ಫ್ಯಾನ್ ಬಾಯ್ ಮೂಮೆಂಟ್ಸು ಅವ್ರು ಎಂಜಾಯ್ ಮಾಡೋಂಥ ವಿಚಾರಗಳಿದೆ. ಆ್ಯಂಡ್ ಸಿನಿಮಾ ಲವರ್ಸ್ಗೆ ಒಂದು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ, ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಅ ಸ್ಟೋರಿ ಇನ್ ಅ ನೀಟ್ ವೇ, ನಾಟ್ ಕನ್ಫ್ಯೂಸಿಂಗ್. ಡಿಫ್ರೆಂಟ್ ಅಂದ್ಬಿಟ್ಟು ಏನೋ ಕನ್ಫ್ಯೂಸ್ ಮಾಡಿದೆ. ಸೊ ಇಟ್ ಹ್ಯಾಸ್ ಎವ್ರಿಥಿಂಗ್ ಕೂಡ ಬಂದಿದೆ ಮೇಡಮ್. ಎಲ್ಲೆಲ್ಲಿ ಶೂಟ್ ಆಯಿತು ಸರ್? ಯಾವ್ಯಾವ ಕಡೆ ಯಾರ ಪಾತ್ರ ಯಾವ್ಯಾವ ಕಡೆ ಟ್ರಾವೆಲ್ ಆಗುತ್ತೆ ಅಂತ? ಬೆಂಗಳೂರು, ಹೈದರಾಬಾದ್, ಮೈಸೂರು. ಅದು ಹೆಚ್ಚಾಗಿ ಐ ಡೋಂಟ್ ಅಷ್ಟು ಇಷ್ಟೇ. ಸೊ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಶೆಟ್ರದ್ದು ಏನಾದ್ರು ಒಂದು ಡೈಲಾಗು ಟ್ರೆಂಡ್ ಆಗುತ್ತೆ ಅಂತ? ಗೊತ್ತಿಲ್ಲ. ಐ ಥಿಂಕ್ ನಾವು ಯಾವುದೋ ಟ್ರೆಂಡ್ ಆಗೋದಕ್ಕೆ ನಾವು ಡೈಲಾಗ್ಗಳನ್ನು ಹೇಳೋದು ಇಲ್ಲ. ಈಗ ಸೂಪರ್ ಅಲ್ಲಿ ನನಗೆ ಆ ಡೈಲಾಗ್ ಅಷ್ಟು ಟ್ರೆಂಡ್ ಆಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಅದು ಯಾವುದಕ್ಕೂ ಕೂಡ ಪಾತ್ರ ಹತ್ರ ಆದಾಗ ಡೈಲಾಗ್ ವೈರಲ್ ಆಗೋದು ಬಿಟ್ಟರೆ ಡೈಲಾಗಿಂದಾಗಿ ಪಾತ್ರ ಹತ್ರ ಆಗಲ್ಲ. ಐ ಥಿಂಕ್ ಇದರಲ್ಲೂ ಕೂಡ ನಾವು ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಸಂಭಾಷಣೆಗಳನ್ನು ಬಳಸಿದ್ದೀವಿ. ತುಂಬ ಕ್ಲೆವರಾಗಿ ಬರೆದಿದ್ದಾರೆ ಕೂಡ. ಅದು ಯಾವ ರೀತಿಗೆ ಅವರಿಗೆ ಇಂಪ್ಯಾಕ್ಟ್ ಬೀಳುತ್ತೆ ಅದನ್ನು ನಮಗೆ ಗೇಜ್ ಮಾಡೋಕ್ಕಾಗಲ್ಲ. ನಮಗೆ ಖುಷಿಯಾಗಿದೆ, ವೈರಲ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೂ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಬೇಕು ಅಷ್ಟೇ ನನ್ನ ಆಶಯ. ಸರ್, ಎಲ್ಲ ಲ್ಯಾಂಗ್ವೇಜಲ್ಲೂ ಇವಾಗ ರಿಲೀಸ್ ಆಗುತ್ತೆ, ಡಬ್ ಆಗಿದೆಯಾ, ಯಾವ ಥರ ಅದ್ರದ್ದು ಕೆಲಸ? ಎಲ್ಲ ಮುಗಿದ ಆಲ್ ಡಬ್ಬಿಂಗ್ ಸೆನ್ಸರ್ ಇವತ್ತು. ಹೌದು, ಎಲ್ಲದೂ ಸೆನ್ಸರ್ ಆಗುವಂಥ ಹಂತದಲ್ಲಿ ಕನ್ನಡ ಆಗಿದೆ. ರಿಲೀಸ್ಗಿಂತ ಮುಂಚೆ ಬಿಸ್ನೆಸ್ ಆಯ್ತಂತೆ, ಹೌದಾ? ಬೈ ಗಾಡ್ಸ್ ಗ್ರೇಸ್ ಆಗಿದೆ ಮೇಡಮ್. ಆಗಿದೆ.